ಹೊಸೋರೆ 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 ವಸು 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 ಹೊಸೋರೆ ಅಮ್ಮ ಹೊಸೋರೆ ವಸು ಅಮ್ಮ ವಸು ಅಕ್ಕ ಹೊಸೋರೆ ವಸು ಹೊಸೋರೆ ಕಣ್ಬಿಡಿ ವಸು ಅಕ್ಕ ವಸುತ್ಗೆ ಅಯ್ಯೋ ವಸು ಅಕ್ಕ ವಸು ವಸು ಅಯ್ಯೋ ವಸು ಹಲೋ ಡಾಕ್ಟರ್ ಇವ್ರಿಗೆ BP ಪ್ರಾಬ್ಲಮ್ ಇದೆಯಾ? ಇಲ್ಲ ಡಾಕ್ಟರ್. ಇವರು ತುಂಬಾ ವೀಕ್ ಆಗಿದ್ದಾರೆ. ಲೋ BPಯಿಂದ ಬಿದ್ದು ಹೋಗಿದ್ದಾರೆ. ಲೋ ಬಿಪಿನಾ? ಹೌದು. ಅವ್ರು ಅನ್ಕಾನ್ಶಿಯಸ್ ಆಗೋವರೆಗೂ ನೀವ್ಯಾಕೆ ಸುಮ್ಮನೆ ಇದ್ರಿ? ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಅವ್ರ ಜೀವಕ್ಕೆ ಅಪಾಯ ಆಗ್ತಿತ್ತು. ಇಲ್ಲಿ ತನಕ ಯಾವತ್ತು ಹೀಗಾಗಿರಲಿಲ್ಲ ಡಾಕ್ಟರ್. ಮೇ ಬಿ ಸ್ಟ್ರೆಸ್ ಟೆನ್ಷನ್ನಿಂದ BP ಡೌನ್ ಆಗಿರ್ಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಡಾಕ್ಟರ್. ನಿನ್ನೆ ತನಕ ಗುಂಡು ಕಲ್ತರ ಗಟ್ಟಿಯಾಗಿದ್ಲಲ್ಲ, ಇವತ್ತೇನಾಯ್ತು? ನಿಂತ್ಕೊಳ್ಳಿ. ಇವಾಗ ಯಾಕೆ ಅವ್ರ ಹತ್ರ ಬರ್ತಾ ಇದ್ದೀರಾ? ಇಲ್ಲಿವರೆಗೂ ಅವ್ರು ಹೇಗಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಒಬ್ಬರು ವಿಚಾರಿಸ್ಕೊಳ್ಳಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಟಿಫನ್ ತಿಂತಾ ಇದ್ರಿ. ಕಡೆ ಪಕ್ಷ ಅವರು ತಿಂದ್ರೋ ಇಲ್ವೋ ಅಂತ ನೋಡ್ಕೊಳ್ಳೇ ಇಲ್ಲ. ಯಾಕೆ ಅವ್ರ ಮೇಲೆ ಅಷ್ಟೊಂದು ಕೋಪ? ಅವ್ರು ಮಾಡಿರೋ ತಪ್ಪಾದ್ರೆ ಏನು? ಹಾರಿಕೆಗೆ ಸಪೋರ್ಟ್ ಮಾಡಿದ್ದ? ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳಿ ಹಾರಿಕನ ಮನೇಲಿ ಉಳಿಸ್ಕೊಂಡಿದ್ದಕ್ಕ? ಹೊಸೂರಿ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಡೇ ಅಂಡ್ ನೈಟ್ ಕಷ್ಟಪಟ್ಟಿದ್ದಾರೆ. ಆಸ್ತಿ ಇದ್ರೂ ಇಲ್ಲದೆ ಇದ್ರು ಅವರು ಒಂದೇ ಥರ ಇದ್ರು. ನನ್ನ ಇಡೀ ಆಸ್ತಿನ ನನ್ನ ಅಣ್ಣ ತಮ್ಮನಿಗೆ ಬರೆದುಕೊಟ್ಟು ಉಟ್ಟು ಬಟ್ಟೆಯಲ್ಲಿ ಆಚೆ ಹೋಗ್ಬೇಕಾದ್ರೂ ಕೂಡ ಅವರು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಬಡತನದಲ್ಲಿ ಇರಬೇಕಾದ್ರೆ ಅವ್ರು ಹಸ್ಕೊಂಡಿದ್ದು
ಅವಳು ಮಾಡಿರೋ ಒಂದೇ ಒಂದು ಕೆಲಸದಿಂದ ಎಲ್ಲ ಹೋಯ್ತಲ್ಲಣ್ಣ. ಹಾರಿಕಾ ತಪ್ಪು ಮಾಡಿಲ್ಲ ಅಂತ ಹೊಸವ್ರು ನಂಬ್ತಾ ಇದ್ದಾರೆ, ನಾನು ಕೂಡ ನಂಬ್ತಾ ಇದ್ದೀನಿ. ನಂಬಿರೋ ಸತ್ಯದ ಮೇಲೆ ನಿಂತಿರೋ ಇವರು ಈ ಕುಟುಂಬದಲ್ಲಿ ಒಂಟಿ ಆಗೋದ್ರು. ಅವ್ರು ಮಾಡಿರೋ ಅಡುಗೆ ಕೂಡ ತಿನ್ನಕ್ಕೆ ನೀವ್ಯಾರು ಇಷ್ಟಪಡ್ತಾ ಇಲ್ಲ. ಅನ್ನನ್ ಕೂಡ ವಿಷದ ಥರ ನೋಡ್ತಾ ಇದ್ದೀರಿ. ಎಷ್ಟು ಮಾನಸಿಕ ಹಿಂಸೆ ಅನುಭವಿಸಿರ್ಬೇಕು ಹೊಸು ಅವರು ಈ ಥರ ಹುಷಾರು ತಪ್ಪೋದಕ್ಕೆ. ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಚೆನ್ನಾಗಿದೆ ಕಣ ಅಭಿ. ಹೊಸು ಟೈಮಿಗೆ ಸರಿಯಾಗಿ ತಿಂದೆ ತಲೆ ಸುತ್ತಿ ಬಿದ್ದಿದ್ದಕ್ಕೆ ನಾವ್ ಹೇಗೆ ಕಾರಣ ಆಗ್ತೀವಿ? ಸ್ಟಾಪ್ ಇಡತ್ತೆ. ನೀವಿನ್ನೇನು ಮಾತಾಡಕ್ಕೆ ಹೋಗ್ಬಿಡಿ. ಈಗಾಗಲೇ ಹೊಸವ್ರಿಗೆ ನಿಮ್ಮ ಮಾತಿನಿಂದ ತುಂಬಾನೇ ಹರ್ಟ್ ಮಾಡಿದ್ದೀರಾ. ವಯಸ್ಸಲ್ಲಿ ದೊಡ್ಡೋಳು ಅಂತ ಸುಮ್ಮನೆ ಇದ್ದೀನಿ. ಹೊಸವ್ರಿಗೆ ನೀವು ಪ್ರೀತಿಯಿಂದ ನೋಡ್ಕೊಳ್ದಿದ್ರು ಪರವಾಗಿಲ್ಲ, ದಯವಿಟ್ಟು ಅವ್ರನ್ನ ಹರ್ಟ್ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ಈ ಕುಟುಂಬ ಎಲ್ಲ ಒಂದಾಗಿರೋದಕ್ಕೆ ನಾನೊಬ್ಬನೇ ಕಾರಣ ಅಲ್ಲ. ಹೊಸವರ ಸಹಕಾರದಿಂದಲೇ ನಾವೆಲ್ಲ ಇವತ್ತು ಜೊತೆಯಾಗಿದ್ದೀವಿ. ಅಂತ ಹೊಸವ್ರನ್ನ ನೀವು ಪ್ಲೀಸ್ ದಯವಿಟ್ಟು ಎಲ್ಲರೂ ಹೊರಟೋಗಿ ಪ್ಲೀಸ್ ಗೋ. ಹೊಸವ್ರೆ, ನಿಮಗೇನು ಆಗಲ್ಲ ಹೊಸವ್ರೆ. ಇದೆಲ್ಲ ನಿನ್ನಿಂದಲೇ ಕಣೆ. ನೀನಿನ್ನು ಈ ಮನೇಲಿರೋದಕ್ಕೆ ಇಷ್ಟೆಲ್ಲ ಜಗಳ ಆಗ್ತಿರೋದು. ದೆವ್ವ ಥರ ಇರೋ ನಿನ್ನ ಸಪೋರ್ಟ್ ಮಾಡಿದ್ರಿಂದಲೇ ದೇವತೆ ಥರ ಇರೋ ನಮ್ಮ ಅತ್ತಿಗೆ ಹುಷಾರು ತಪ್ಪಿದ್ರು. ನನ್ನ ಹೆತ್ತ ತಾಯಿ ಥರ ಇರೋ ನಮ್ಮ ಅತ್ತಿಗೆ ಹತ್ರ ನಾವು ಹೋಗೋದಕ್ಕಾಗ್ತಿಲ್ಲ. ನಿನ್ನಿಂದ ನಮ್ಮ ಅಣ್ಣನೂ ಅನ್ಕೊಂಡಿದ್ದಾನೆ. ನೀನು ಹೊರಟೋಗಿದ್ದಿದ್ರೆ ಯಾವ ಜಗಳನೂ ಆಗ್ತಿರಲಿಲ್ಲ. ಯಾವ ತಪ್ಪು ಮಾಡದೇ ಇರೋ ನಾನು ಯಾಕೆ ಹೋಗ್ಬೇಕು? ನಾನು ತಪ್ಪು ಮಾಡಿದ್ದೀನಿ ಅಂತ ಸಾಬೀತುಪಡಿಸಿ ಆವಾಗ ಹೋಗ್ತೀನಿ. ನೀನು 100 ತಪ್ಪು ಮಾಡಿದ್ಯಾ. ಇಷ್ಟು ದಿನ ಈ ಕುಟುಂಬ ನಿನ್ನ ಸಹಿಸ್ಕೊಂಡಿದೆ. ಈಗ ವಸು ಸಹಿಸ್ಕೋತಾ ಇದ್ದಾಳೆ. ವಸು ಮಾಡಿರೋ ಪುಣ್ಯದಿಂದ ನೀನು ಈ ಮನೇಲಿದ್ಯಾ. ನಾನು ತಪ್ಪು ಮಾಡಿಲ್ಲ ಅಂತ ವಸು ಅಕ್ಕ ಅಭಿಭಾವ ನಂಬಿದ್ದಾರೆ. ನೀವೇ ನಂಬ್ತಾ ಇಲ್ಲ. ವಸು ಒಳ್ಳೆಯವಳಾದ್ರಿಂದ ನಿನ್ನನ್ನು ನಂಬ್ತಿದ್ದಾಳೆ. ನಿನ್ ಹೆತ್ತ ತಾಯಿ ಕೂಡ ನಿನ್ಮೇಲೆ ನಂಬಿಕೆ ಇಲ್ಲ. ವಸು ದೇವತೆ, ಅದಕ್ಕೆ ನಿನ್ನ ಕ್ಷಮಿಸಿದಾಳೆ. ಮತ್ತೆ ಆ ದೇವತೆನ ಯಾಕೆ 5,000ಕ್ಕೋಸ್ಕರ ಮಾತಲ್ಲೇ ಹೀಯಾಳ್ಸಿದ್ರಿ? ಏನೋ ಅವಮಾನ ಆದ ಹಾಗೆ ಅಷ್ಟೊಂದು ದುಃಖ ಪಟ್ರಿ. ನಾವು ಬೇಜಾರು ಮಾಡ್ಕೊಂಡಿದ್ದು ನಿಜ ಅತ್ತೆ. ಆದರೆ ಅಭಿವಸು ಮೇಲಿರೋ ಕೋಪದಿಂದ ಅಲ್ಲ. ಅಭಿವಸು ನಮಗೆ ತಂದೆ ತಾಯಿ ಸಮಾನ. ನೀನು ಅತ್ತೆ ಸೇರಿ ಈ ಮನೆನ ಸರ್ವನಾಶ ಮಾಡ್ತಿದ್ದೀರಾ. ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರಗೆ ಹಾಕದೆ ಈ ಮನೆಯಲ್ಲಿ ಯಾರಿಗೂ ಮನಶಾಂತಿ ಇರಲ್ಲ. ಈಗಲೇ ಹೊರಟೋಗಿ ಎಲ್ಲಾದ್ರೂ ಹೋಗಿ ಸಾಯ್ರಿ. ಯಾರನ್ನ ಹೋಗು ಅಂತಿದ್ಯಾ ಅಖಿಲ್? ಇವರಿಬ್ಬರಿಂದಲೇ ಅಣ್ಣ ಈ ಮನೇಲಿ ಇಷ್ಟೊಂದು ಜಗಳ ಆಗ್ತಿರೋದು. ಅಪ್ಪನ ತಂಗಿನ ಮನೆಯಿಂದ ಹೋಗು ಅಂತ ಯಾಕೆ ಹೇಳ್ತೀಯ ಅಖಿಲ್? ಅತ್ತೆನ ಕಳ್ಸೋ ಹಕ್ಕು ನಿನಗೇನಿದೆ? ಹಾರಿಕನ ಕಳ್ಸೋ ಹಕ್ಕು ಕೂಡ ನಿನಗಿಲ್ಲ ಅಖಿಲ್. ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ ಪ್ಲೀಸ್. ಯಾರು ಜಗಳ ಆಡಬೇಡಿ ಪ್ಲೀಸ್. ನಮ್ಮೆಲ್ಲರ ಬಗ್ಗೆನೇ ಯೋಚನೆ ಮಾಡೋ ವ್ಯಕ್ತಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ.
ಅವ್ರಿಗೆ ಕಣ್ಣು ತೆಗೆಯೋದಕ್ಕೆ ಬಿಡಿ. ನಾವು ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ. ಪ್ಲೀಸ್ ಹೋಗಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಕಿಟ್ಟು ದೊಡ್ಡ ಕಳ್ಳ ಆಗಿರ್ಬೇಕು ಅಣ್ಣ. ಮಾರ್ನಿಂಗ್ ನಮ್ಮ ಜೊತೆ ಆಟೋ ಹತ್ತಾನೆ, ಮಧ್ಯದಲ್ಲೇ ಇಳಿದು ಹೋಗ್ತಾನೆ. ಮತ್ತೆ ಈವ್ನಿಂಗ್ ಆಟೋ ಹತ್ತಾನೆ, ಸ್ಕೂಲಿಗೆ ಬರ್ತಿಲ್ಲ. ಮಮ್ಮಿ ಹೇಳಣ್ವಾ? ಬೇಡ ಕೀರ್ತಿ, ಮತ್ತೆ ಅಮ್ಮನ್ಗೆ ಮತ್ತೆ ಅತ್ತೆಗೆ ಜಗಳ ಆಗುತ್ತೆ. ಮತ್ತೆ ಅತ್ತೆ ಹತ್ರ ಹೇಳಲ್ವಾ? ಅತ್ತೆ ಕೂಡ ಬೇಡ, ಕಿಟ್ಟು ಬಾವನ್ಗೆ ಹೇಳೋಣ. ಅವನು ನಾವು ಹೇಳಿದ್ರೆ ಕೇಳಲ್ವಲ್ಲ. ಅವನು ಕೇಳೋ ತರ ಹೇಳೋಣ. ನಿನ್ನ ಬಿಡಲ್ಲ ಕಣೋ, ಬ್ಯಾಗ್ ಬಿಡೋ, ಬಿಡೋ ಬ್ಯಾಗು, ಬಿಡಲ್ಲ ಕಣೋ, ಬಿಡೋ ಬ್ಯಾಗ್ನ, ಬಿಡೋ ಬ್ಯಾಗ್ ಬಿಡೋ, ಬಿಟ್ಬಿಡ್ರೋ ನನ್ನ, ಬಿಡು ನನ್ನ ಬ್ಯಾಗ್ ಬಿಡು. ಹೇಯ್ ಹೇಯ್ ಅಣ್ಣ ಅಲ್ಲಿ ನೋಡು. ಬಿಡ್ರೋ, ಏಯ್ ಬಿಡ್ರೋ, ಬಿಡ್ರೋ ನನ್ನ. ಅಂಕಲ್ ಆಟೋ ನಿಲ್ಸಿ, ಬಿಡ್ರೋ, ಬಿಡೋ ಬ್ಯಾಗು, ಬಿಡ್ರೋ, ನಿಲ್ಸಿ. ನಮ್ ಬಾವನ್ ಯಾಕೆ ಹೊಡಿತಿದ್ದೀರಾ? ಇವ್ ನಿಮ್ ಬಾವಾನ? ಹೌದು. ಇವ್ ನಮ್ ಜೊತೆ ಬೆಟ್ಟಿಂಗ್ ಆಡಿದಾನೆ. ನೀನು ಬೆಟ್ಟಿಂಗ್ ಆಡಿದ್ಯಾ ಬಾವಾ? ದುಡ್ಡು ಕೊಟ್ಟು ಬ್ಯಾಗ್ ತಗೊಂಡೋಗಕ್ ಹೇಳು. ದುಡ್ಡು ಕೊಡಲ್ಲ, ಬ್ಯಾಗು ಕೊಡಲ್ಲ ಅಂತ ಜಗಳ ಮಾಡ್ತಿದ್ದಾನೆ, ಅದಕ್ಕೆ ಹೊಡಿತಿದ್ದೀವಿ. ನಮ್ ಬಾವ ಎಷ್ಟು ಕೊಡ್ಬೇಕು? 200 ರೂಪಾಯಿ. ಯಾಕೆ ನೀನ್ ಕೊಡ್ತೀಯಾ? ನನ್ನ ಹತ್ರ 100 ರೂಪೀಸೇ ಇರೋದು. ಇದನ್ನ ತಗೊಂಡು ನಮ್ ಬಾವನ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ನಮ್ ಬಾವನ ಬಿಟ್ಬಿಡಿ. ಇನ್ಯಾವತ್ತೂ ನಿಮ್ ಜೊತೆ ಬೆಟ್ಟಿಂಗ್ ಆಡಲ್ಲ. ಸರಿ. ಇವನ್ ಮತ್ತೆ ನನಗೆ ಕಾಣಿಸ್ಕೊಂಬಾರ್ದು. ಹೋಗ್ರಿ. ಬ್ಯಾಗ್ ಕೊಡಿ. ತಗೋ. ಬಾ ಬಾವಾ, ನಡಿ ಹೋಗೋಣ. ಬೆಟ್ಟಿಂಗ್ ಯಾಕೆ ಆಡ್ತೀಯ ಬಾವಾ? ಅದು ತಪ್ಪಲ್ವಾ? ಈ ವಿಷಯನ ಮನೇಲಿ ಹೇಳ್ಬೇಡ. ನೀನ್ ಮತ್ತೆ ಬೆಟ್ಟಿಂಗ್ ಆಡಲ್ಲ ಅಂದ್ರೆ ಹೇಳಲ್ಲ. ಸರಿ, ಆಡಲ್ಲ. ಹಾಗಾದ್ರೆ ಹೇಳಲ್ಲ. ಮತ್ತೆ ಆ ಏಟ್ನ ಏನಂತ ಹೇಳ್ತೀಯ? ಅತ್ತೆ ನೋಡಿದ್ರೆ ನಿನಗೆ ಬೈತಾರೆ ಅಲ್ವಾ? ನಾನೇನೋ ಮಾಡಿ ಕವರ್ ಮಾಡ್ತೀನಿ. ಏನೋ ಕಿಟ್ಟು, ನಿನಗೆ ಯಾರೋ ಚೆನ್ನಾಗಿ ಹೊಡೆದಿದ್ದಾರೆ ಅನ್ಸುತ್ತೆ. ತುಂಬಾ ಪೆಟ್ಟು ಬಿದ್ದಿರೋ ಹಾಗಿದೆ. ತಪ್ಪು ಕೀರ್ತಿ, ಹಾಗನ್ಬಾರ್ದು. ಇವನಿಗೆ ಹಿಂಗೆ ಆಗ್ಬೇಕು, ಆಗ್ಲೇ ಬುದ್ಧಿ ಬರೋದು. ತಪ್ಪು ಅಂತ ಹೇಳಿದ್ನಲ್ಲ. ಛೇ, ಸುಮ್ಮನೆ ಇವ್ರ ಕೈ ಸಿಕ್ಕಾಕೊಂಡೆ. ಬಾ ಬಾಬಾ ಹೋಗೋಣ. ಬಂದ್ಯಾ ಕಿಟ್ಟು? ಬಾ, ನಿನಗ್ ಸ್ನಾನ ಮಾಡಿಸಿ ಜ್ಯೂಸ್ ಕೊಡ್ತೀನಿ. ಸರಿನಮ್ಮ. ರಾಕಿ, ಕೀರ್ತಿ, ನಡೀರಿ, ನಿಮಗ್ ನಾನ್ ಸ್ನಾನ ಮಾಡಿಸ್ತೀನಿ. ನಮ್ಮ ಮಮ್ಮಿ ಎಲ್ಲಿ? ಮಮ್ಮಿಗೆ ಹೆಲ್ತ್ ಚೆನ್ನಾಗಿಲ್ಲ ರಾಕಿ, ದೊಡ್ಡಮ್ಮನ ಜೊತೆ ಹೋಗಿ. ಮಮ್ಮಿಗೆ ಹುಷಾರಿಲ್ವಾ? ರಾಕಿ, ಅಮ್ಮನ್ಗೇನಾಯ್ತು ಡ್ಯಾಡಿ? ಏನೂ ಆಗಿಲ್ಲ ರಾಕಿ. ಮತ್ತ್ಯಾಕ್ ಮಲ್ಕೊಂಡಿದ್ದಾರೆ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾರಮ್ಮ. ಮಮ್ಮಿ, ಮಮ್ಮಿ ಎದೇಳು ಮಮ್ಮಿ. ಮಮ್ಮಿ, ಮಮ್ಮಿ, ಮಮ್ಮಿ ಎದೇಳು ಮಮ್ಮಿ. ಮಮ್ಮಿ ಎದೇಳು, ಎದೇಳು ಮಮ್ಮಿ. ಕಣ್ತಗಿ ಮಮ್ಮಿ. ಮಮ್ಮಿ, ಮಮ್ಮಿ ಎದ್ದೇಳು ಮಮ್ಮಿ. ಮಮ್ಮಿ, ಮಮ್ಮಿ. ಕೀರ್ತಿ, ರಾಕಿ, ನೀವ್ ಸ್ಕೂಲಿಗೆ ಹೋಗಿಲ್ವಾ? ಹೋಗ್ ಬಂದೆ ಮಮ್ಮಿ. ನಿಮ್ಗೇನಾಯ್ತು? ನನ್ಗೇನಾಗಿದೆ? ಹೊಸವ್ರೆ, ನೀವ್ಯಾಕ್ರಿ ನನ್ ಕಾಲ್ ಹತ್ರ ಇದ್ದೀರಾ?
ಎಲ್ರೂ ಯಾಕೆ ಹೀಗಿದ್ದೀರಾ? ಬೆಳಿಗ್ಗೆ ನೀನು ಪ್ರಜ್ಞೆ ತಪ್ಪಿ ಬಿದ್ದೋದ್ಯಲ್ಲಕ್ಕ. ಭಾವ ಅದನ್ನ ನೋಡಿ ಡಾಕ್ಟರ್ನ ಕರ್ಸಿದ್ರು. ನಿನಗೆ ಲೋ BP ಇದೆಯಂತೆ. ಪಾಪ ಅಭಿಭಾವ ಬೆಳಿಗ್ಗೆಯಿಂದ ನಿನಗ್ ಸೇವೆ ಮಾಡ್ತಾನೆ ಇದ್ದಾರೆ. ಹೊಸವ್ರೆ, ಇವಾಗ ಹೇಗಿದ್ದೀರಾ? ನನ್ಗೇನೂ ಆಗಿಲ್ಲ ರೀ, ನಾನು ಚೆನ್ನಾಗೇ ಇದ್ದೀನಿ. ನೀವು ಸ್ಟ್ರೆಸ್ ಆಗಿದ್ದೀರಾ ಅಂತ ಡಾಕ್ಟರ್ ಹೇಳಿದ್ರು. ತುಂಬ ಸುಸ್ತಾಗಿದ್ದೀರಂತೆ. ಅಯ್ಯೋ, ಅಂಥದ್ದೇನೂ ಇಲ್ಲ ರೀ. ನನಗೋಸ್ಕರ ಕೆಲಸ ಬಿಟ್ಟು ಮನೇಲೇ ಇದ್ದೀರಾ? ಚೆನ್ನಾಗಿದೆ ರೀ. ಏನಾದರೂ ತಿಂದ್ರೋ ಇಲ್ವೋ? ಇರಿ, ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ. ಹೊಸವ್ರೆ, ನೀವಿರಿ, ನೀವು ರೆಸ್ಟ್ ತಗೊಳ್ಳಿ. ನನಗೇನಾಗಿದೆ ರೀ ರೆಸ್ಟ್ ತಗೊಳ್ಳೋದಕ್ಕೆ? ನಾನು ಹಾಯಾಗಿದ್ದೀನಿ. ನೀವೇ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಿದ್ದೀರಾ. ನಮ್ಮನ್ನ ಕ್ಷಮಿಸು ವಸು. ಏನಕ್ಕತ್ತೆ? ಸಾರಿ ವಸು, ಇನ್ಯಾವತ್ತೂ ಹೀಗ್ ಮಾಡಲ್ಲ. ಇವಾಗ ಏನಾಯ್ತಕ್ಕ? ನಿನ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದನ್ನ ನಾವು ನೋಡ್ಲಿಲ್ಲಮ್ಮ. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಅಯ್ಯೋ ಬಾವ, ನನಗೆ ತಲೆ ಸುತ್ತ ಬಂತು ಅಷ್ಟೇ, ಇನ್ನೇನೂ ಆಗಿಲ್ಲ. ಐ ಆಮ್ ವೆರಿ ವೆರಿ ಸಾರಿ ಅದಕ್ಕೆ. ಯಾಕಿಲ್ಲ ಕಣ್ಣೀರು? ಇವಾಗ ಏನಾಯ್ತು ಅಂತ? ನಿನಗೇನಾಗುತ್ತೋ ಅಂತ ನಾವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ವಿ ಅಕ್ಕ. ನಿನ್ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ಅಭಿ ಎಲ್ರಿಗೂ ಬೈದ. ಯಾಕ್ರಿ ಬೈದ್ರಿ? ನನಗೇನಾಯ್ತು? ಎದ್ದೆ ಅದ್ಕೆ ಇವಾಗ ನನ್ ಮನ್ಸ್ ಹಗುರ ಆಯ್ತು ನೋಡು. ಲೇ ಕಿಟ್ಟು, ಅತ್ತೆಗೆ ಮೈ ಹುಷಾರಿಲ್ಲ, ಇವಾಗ ಹೆಂಗಿದ್ದಾರೆ ಅಂತ ಕೇಳು. ಅಮ್ಮ, ಹೇಗಿದ್ದೀರಾ ಅತ್ತೆ? ಚೆನ್ನಾಗೇ ಇದ್ದೀನಿ ಕಿಟ್ಟು. ಸ್ಕೂಲಿಂದ ಇವಾಗ ಬಂದ್ಯಾ? ಏನಾದರೂ ತಿಂದ್ಯೋ ಇಲ್ವೋ? ಸರಿ, ನಡೀರಿ, ನಿಮಗೋಸ್ಕರ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ. ಯಾರಿಗೇನು ಬೇಕೋ ಹೇಳಿ. ನೀನ್ ರೆಸ್ಟ್ ತಗೋ ವಸು, ಮಕ್ಕಳಿಗೆ ಪಾವನಿ ಮಾಡ್ಕೊಡ್ತಾಳೆ. ನನಗೇನೂ ಆಗಿಲ್ಲ ಅಂದ್ರೆ ನೀವೆಲ್ಲ ಯಾಕೆ ನಂಬ್ತಿಲ್ಲ ಅತ್ತೆ? ಏನು ಅಂದ್ರೆ ಇನ್ಯಾವತ್ತೂ ಯಾರನ್ನೂ ಹೀಗೆ ಭಯ ಪಡಿಸ್ಬೇಡಿ. ಇನ್ನೊಂದ್ಸಲ ಯಾರನ್ನೂ ಬೈಯಲ್ಲ ಅಂತ ಮಾತು ಕೊಡಿ. ನನಗೆ ಸ್ವಲ್ಪ ತಲೆ ಸುತ್ತ ಬಂದಿದ್ದಕ್ಕೆ ಇಷ್ಟು ದೊಡ್ಡ ರಾಧಾಂತ ಮಾಡಿದ್ದೀರಾ. ಅದೇ ಅಲ್ವೇನೆ ನಮ್ಮ ಚಿಂತೆ. ಮನುಷ್ಯ ಅಂದಮೇಲೆ ತಲೆ ಸುತ್ತ ಬರ್ತೇ ಇರುತ್ತಾ? ನಾವೇನ್ ರೋಬೋಗಳಲ್ವಲ್ಲ. ಅಕ್ಕ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ಕೊಡೋಣ ನಡಿ. ಹೊಸವ್ರೆ, ನೀನ್ ಕೂತ್ಕೋ ವಸು, ನಾನು ಹೋಗಿ ತಗೊಂಡ್ ಬರ್ತೀನಿ. ಕೂತ್ಕೊಳ್ಳೋದು ಮಲ್ಗೋದು ನನ್ನ ಕೈಲಿ ಆಗಲ್ಲಕ್ಕ. ಕೆಲಸ ಮಾಡ್ತಿದ್ರೇನೆ ಆರೋಗ್ಯವಾಗಿರ್ತೀನಿ. ನಡಿ ನಡಿ. ಅದಕ್ಕೆ ಅಕ್ಕ, ಹೊಸವ್ರೆ, ಅಕ್ಕ. ಹೊಸವ್ರೆ. ಹುಷಾರು ಭಾವ, ಹುಷಾರು. ಛೀ, ಇವ್ರ ರೊಮ್ಯಾನ್ಸ್ ನೋಡಕ್ಕಾಗ್ದೆ ಸಾಯ್ತಿದ್ದೀನಿ. ಬೇಗ ನನ್ನ ಹೊಟ್ಟೆಲಿರೋ ಮಗುಗೆ ಅಖಿಲ್ಲೆ ತಂದೆ ಅಂತ ಪ್ರೂವ್ ಮಾಡಿ ಈ ನಂದಿನಿನ ಮನೆಯಿಂದ ಓಡಿಸ್ಬೇಕು. ವಸು ಅಕ್ಕ, ವಸು ಅಕ್ಕ! ಏನ್ ಹಾರಿಕಾ? ಇವಾಗ ನೀನ್ ಹೇಗಿದ್ಯಾಕ? ಚೆನ್ನಾಗೇ ಇದ್ದೀನಿ. ನಾಳೆ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬರೋಣಕ್ಕ. ಬೇಕಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಲ್ಲ. ನಿನ್ಗೋಸ್ಕರ ಅಲ್ಲ ಅಕ್ಕ, ನನ್ಗೋಸ್ಕರ ಹಾಸ್ಪಿಟಲ್ಗೆ ಹೋಗೋಣ. ಸ್ಕ್ಯಾನಿಂಗ್